ಸೊ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಬುಧವಾರದ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು ಕೊನೆ ಹೆಜ್ಜೆ ಒಂದು ಬಾಕಿ ಉಳಿದಿರೋದು ಅಂತ ಅಂದ್ರೆ CLP ಸಭೆ. ಆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗೋದು. ಇದೊಂದು ಕೊನೆ ಹೆಜ್ಜೆ ಈಗ ಈ ಒಟ್ಟು ಪ್ರಕ್ರಿಯೆಯಲ್ಲಿ. ಆ ಕಾರಣಕ್ಕಾಗಿನೇ ಅದೊಂದು ಕುತೂಹಲ ಮೂಡಿಸಿರುವಂತಹ ಸಭೆ. CLP ಸಭೆ 4 ಗಂಟೆಗೆ ಸರಿಯಾಗಿ ಆರಂಭ ಆಗುತ್ತೆ. ಈಗ ಆ ಸಭೆ ನಡೆಯೋದಕ್ಕಿಂತ ಮುನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಜೊತೆಗೆ ಡಿ ಕೆ ಶಿವಕುಮಾರ್ ಸಭೆ ನಡೆಸ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಯಿಂದ ನಡೀತಾ ಇರುವಂತಹ ಸಭೆ ಇದು. CLP ಸಭೆಗೂ ಮುನ್ನ ನಡೀತಾ ಇರುವಂತಹ ಸಭೆ. ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಇನ್ನೇನು CLP ಸಭೆ ಆರಂಭ ಆಗಲಿದೆ. ಬಹುಶಃ ಈ ನಾಯಕರುಗಳು ಕೂಡ ಹೊರಡೋರಿದ್ದಾರೆ ಅಂತ ಕಾಣಿಸುತ್ತೆ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ KC ವೇಣುಗೋಪಾಲ್ ಇಬ್ರು ಅಲ್ಲಿ ಹೋಗಿ ಭಾಗಿಯಾಗ್ತಾರ ವೀಕ್ಷಕರ ರೀತಿಯಾಗಿ ಹೈಕಮಾಂಡ್ ಕಡೆಯಿಂದ. ಏನ್ ಕತೆ ಈಗ ನಡೀತಾ ಇರುವಂತ ಚರ್ಚೆ ಇದು? ಬಹುತೇಕ ಈ ಚರ್ಚೆಯ ಅಜೆಂಡಾ ಏನಿರುತ್ತೆ ಅಂತ ಹೇಳ್ಕೊಂಡು, ಅಂದ್ರೆ ಮುಂದಿನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ಸಂಬಂಧಪಟ್ಟ ಹಾಗೇನೋ ಏನ್ ಕತೆ ಏನಾಗ್ತಾ ಇರುವಂತದ್ದು ಅಷ್ಟು ಮಟ್ಟಿಗಿನ ಗಾನ ಚರ್ಚೆ ಸುನಿಲ್? ಮಲ್ತೇಶ್, ಪ್ರಮುಖವಾಗಿ DCM DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದ್ರೆ, ಇವತ್ತು DK ಶಿವಕುಮಾರ್ ಮತ್ತೆ DK ಶಿವಕುಮಾರ್ ನಿವಾಸದ ಬಳಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಜನ ಮಾಜಿ ಸಚಿವರು, ಶಾಸಕರುಗಳು, ಅದರಲ್ಲೂ ಕೂಡ ಸಚಿವಾಕಾಂಕ್ಷಿ ಶಾಸಕರುಗಳೆಂದ್ರೆ ಎಲ್ಲರೂ ಕೂಡ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹೋಗಿದ್ದಾರೆ. ಪ್ರಮುಖವಾಗಿ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ DK ಶಿವಕುಮಾರ್ ಅವ್ರ ಜೊತೆ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದರ ನಡುವೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಎಂದರೆ ಸುರ್ಜೇವಾಲಾ ಆಗ್ಬೋದು, KC ವೇಣುಗೋಪಾಲ್ ಅವ್ರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಕಳೆದ 3/4 ಗಂಟೆಯಿಂದ DCM DK ಶಿವಕುಮಾರ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಆರಂಭವಾಗುತ್ತೆ ವಿಧಾನಸೌಧದಲ್ಲಿ. ಆ ಒಂದು ಸಭೆಗೂ ಮುನ್ನ ಈಗಾಗಲೇ ಕಳೆದ 3/4 ಗಂಟೆಯಿಂದ ಕಾಂಗ್ರೆಸ್ ದೆಹಲಿ ನಾಯಕರ ಜೊತೆ DK ಶಿವಕುಮಾರ್ ಅವರ ಒಂದು ಮಹತ್ವದ ಸಭೆ ನಡೀತಾ ಇದೆ. ಸಾಕಷ್ಟು ಈ ಒಂದು ಸಭೆ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಪ್ರಮುಖವಾಗಿ ಪದಗ್ರಹಣದ ಒಂದು ವಿಚಾರ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ರಚನೆಯ ವಿಚಾರ ಆಗ್ಬೋದು, ಮತ್ತೆ ಸಚಿವಾಕಾಂಕ್ಷಿಗಳು DK ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿರುವಂತದ್ದಾಗ್ಬೋದು, ಇನ್ನೊಂದು ಕಡೆ KPCC ಅಧ್ಯಕ್ಷರ ಸ್ಥಾನದ ವಿಚಾರ ಆಗ್ಬೋದು, ಸತೀಶ್ ಜಾರಕಿಹೊಳಿ ಅವರ ಭೇಟಿಯ ವಿಚಾರ ಆಗ್ಬೋದು, ಎಲ್ಲಾ ವಿಚಾರಗಳ ಒಂದು ವಿಚಾರ ಇದೆ. ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಒಂದು ದೆಹಲಿ ಕಾಂಗ್ರೆಸ್ ನಾಯಕರ ಜೊತೆ DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ CLP ಸಭೆಗೂ ಮುನ್ನ ಈ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೆ ಬುಧವಾರ ಅಂತೇಳಿ ಈಗಾಗಲೇ ಸಮಯ ಕೂಡ ದಿನಾಂಕ ಕೂಡ ನಿಗದಿ ಆಗಿದೆ. ಇದರ ನಡುವೆ CLP ಸಭೆ ಒಂದು ಕಡೆ ಆದ್ರೆ, ಮತ್ತೆ ಕಾಂಗ್ರೆಸ್ನ ದೆಹಲಿ ನಾಯಕರ ಜೊತೆ DK ಶಿವಕುಮಾರ್ ಅವರ ಮೀಟಿಂಗ್ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದ್ರೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಲೇಬೇಕಾಗುತ್ತೆ. CLP ಸಭೆಗೂ ಮುಂಚಿತವಾಗಿ ಸಾಕಷ್ಟು ಒತ್ತಡಗಳು ಕೂಡ DK ಶಿವಕುಮಾರ್ ಅವರಿಗೆ ಬರ್ತಾ ಇದೆ. ಯಾಕೆಂದ್ರೆ ನಾನು ಸಚಿವಾಕಾಂಕ್ಷಿ ಇದ್ದೀನಿ, ನನ್ನನ್ನು ಸಚಿವ ಸ್ಥಾನಕ್ಕೆ ಕೊಡಬೇಕು ಅನ್ನೋ ಒಂದು ಒತ್ತಡಗಳು ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಹಾಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವು ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮಹತ್ವದ ಒಂದು ಚರ್ಚೆ ಕೂಡ ನಡೀತಾ ಇದೆ. ನೀವಾಗಲೇ ಹೇಳ್ದಂಗೆ ವೀಕ್ಷಕರಾಗಿ ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ರೆ ಇನ್ನೂ ಅಧಿಕೃತವಾದ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ವಿಧಾನಸೌಧದಲ್ಲಿ ಆರಂಭವಾಗುತ್ತೆ. ಆ ಒಂದು ಸಭೆಗೂ ಮುನ್ನ ದೆಹಲಿಯ ನಾಯಕರ ಜೊತೆ DCM ಅವರ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿ ಆ ಒಂದು ಸಭೆಯಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಕೂಡ ಸಹಜವಾಗಿ ಚರ್ಚೆ ಮಾಡುವಂತದ್ದು ಕಂಡು ಬರ್ತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸುನಿಲ್.